ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನಿಮಗೆ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಯಾವ ರೀತಿ ಅಂದರೆ, ನೀವು ಲರ್ನರ್ ಲೈಸೆನ್ಸ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ವಿಡಿಯೋನ ಮಾಡಿ ತಿಳಿಸಿದೆ. ಅದರಲ್ಲಿ ಲರ್ನರ್ ಲೈಸೆನ್ಸ್ ಅಪ್ಲೈ ಮಾಡ್ಕೊಂಡ್ಮೇಲೆ ನೀವು 1 ಮಂತ್ ವೇಟ್ ಮಾಡಬೇಕಾಗುತ್ತೆ. 1 ಮಂತ್ ವೇಟ್ ಆದಮೇಲೆ ನೀವು ಮತ್ತೆ ಅದಕ್ಕೆ DLಗೆ ಅಪ್ಲೈ ಮಾಡ್ಕೋಬೇಕು. ಅದಕ್ಕೆ ಸ್ಲಾಟ್ ಬುಕ್ಕಿಂಗ್ನ ಮಾಡಬೇಕು. ಅದು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಮತ್ತು ನೀವು ಎಷ್ಟು ದುಡ್ಡನ್ನು ಕೊಡಬೇಕು, ಅದಕ್ಕೆ ಅಮೌಂಟ್ನ ಕೊಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಣ ಗೈಸ್. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ನಾನು ಲರ್ನರ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೊಂಡು ಆಲ್ರೆಡಿ 2 ಮಂತ್ ಆಗಿ ಬಂತು. ಅದಕ್ಕೆ ಈಗ 2 ಮಂತ್ ಆಗಿದೆ ಅನಿಸುತ್ತೆ. ಅದಕ್ಕೆ ನಾನೀಗ ಅದನ್ನು ಚೆಕ್ ಮಾಡ್ತಾ ಇದ್ದೀನಿ, ಯಾವ ರೀತಿ ನಾವು DLಗೆ ಅಪ್ಲೈ ಮಾಡ್ಕೊಳ್ಳೋದು, ಅದನ್ನ ಸ್ಲಾಟ್ ಬುಕ್ಕಿಂಗ್ ಯಾವ ರೀತಿ ಮಾಡೋದು, ಮತ್ತು ಇದಕ್ಕೆ ಅಮೌಂಟ್ ಎಷ್ಟು ಕೊಡಬೇಕಾಗತ್ತಪ್ಪ ಅಂದರೆ, ನೀವು DL ಸ್ಲಾಟ್ ಬುಕ್ಕಿಂಗ್ ಮಾಡೋದಕ್ಕೆ ನೀವು 759 ರುಪೀಸ್ನ ನೀವು ಪೇ ಮಾಡಬೇಕಾಗುತ್ತೆ. ಅಂದರೆ 750 ರುಪೀಸ್ನ ನೀವು ಪೇ ಮಾಡಬೇಕು. 759 ರೂಪಾಯಿನ ಪೇ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಸ್ಲಾಟ್ ಬುಕ್ಕಿಂಗ್ ಆಗುತ್ತೆ. ಅದರ ಮುಖಾಂತರ ನೀವು ಡ್ರೈವಿಂಗ್ ಟೆಸ್ಟ್ಗೆ ಅಟೆಂಡ್ ಆಗಿ ನೀವು ಅದನ್ನು ಲೈಸೆನ್ಸ್ನ ಪಡ್ಕೋಬೋದು. ಅಂದರೆ ಇದಕ್ಕೆ ನೀವು ಕೆಲವೊಂದಿಷ್ಟು ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ, ನೀವು ಮೊದಲಿಗೆ ಪರಿವಾಹನ ವೆಬ್ಸೈಟ್ನ ಮತ್ತೆ ವಾಪಸ್ ನೀವು ವಿಸಿಟ್ ಮಾಡಬೇಕಾಗುತ್ತೆ. ವಿಸಿಟ್ ಮಾಡಿಕೊಂಡು ಅದರಲ್ಲಿ ನೀವು DL ಸ್ಲಾಟ್ ಬುಕ್ಕಿಂಗ್ನಲ್ಲಿ ಹೋಗಿ ಅದಕ್ಕೆ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಆದರೆ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಲರ್ನರ್ ಲೈಸೆನ್ಸ್ ನಂಬರ್ ಕೂಡ ಬರುತ್ತೆ. ಅದ್ರ ಮುಖಾಂತರ ನೀವು ಅಲ್ಲಿ ಪೇಮೆಂಟ್ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ಈಗ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ನಿಮಗೆ ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ನಾನು ಹೇಳುವಂಥ ಈಜಿ ಸ್ಟೆಪ್ನ ನೀವು ಫಾಲೋ ಮಾಡೋ ಮುಖಾಂತರ ಈಸಿಯಾಗಿ ನೀವು DL ಸ್ಲಾಟ್ ಬುಕ್ಕಿಂಗ್ನ ಮಾಡ್ಕೋಬೋದು. ಮತ್ತು ನೀವು ಯಾವ ಡೇಟ್ಗೆ ಬುಕ್ ಮಾಡ್ಕೊಂಡಿರ್ತೀರೋ ಆ ಡೇಟ್ಗೆ ಹೋಗಿ ಡ್ರೈವಿಂಗ್ ಟೆಸ್ಟ್ನ ಅಟೆಂಡ್ ಆದರೆ ಸಾಕು, ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಈಸಿಯಾಗಿ ಪೋಸ್ಟ್ ಮುಖಾಂತರ ಸಿಗುತ್ತೆ. ಅದಕ್ಕೆ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾವೀಗ ಸ್ಕ್ರೀನ್ ರೆಕಾರ್ಡ್ನ ನೋಡ್ತಾ ಹೋಗೋಣ. ನೋಡಿ ಗೈಸ್, ಇದಕ್ಕೆ ಮೊದಲು ನೀವು ಪರಿವಾಹನ ಅನ್ನುವಂಥ ವೆಬ್ಸೈಟ್ನ ಓಪನ್ ಮಾಡಬೇಕಾಗುತ್ತೆ. ಪರಿವಾಹನ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಇದರಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಬರುತ್ತೆ, ನೋಡ್ತಾ ಇರ್ಬೋದು. ಮೊದಲಿಗೆ ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್, ಇದರಲ್ಲಿ LLಗೆ ಅಪ್ಲೈ ಮಾಡ್ಕೋಬೋದು. ಮತ್ತು ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಇದೆ ನೋಡಿ, ಇದರಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೋಬೋದು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಹೊಸದಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇನ್ಸ್ಟ್ರಕ್ಷನ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಈ ರೀತಿ ಒಂದು ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಯಾವ ರೀತಿ ನೀವು ಪೇಮೆಂಟ್ ಫೀನ ಮಾಡಬೇಕು, ಸ್ಟೆಪ್ಸ್ ಎಲ್ಲ ಇರುತ್ತೆ. ಮೊದಲಿಗೆ ನೀವು ಅಪ್ಲಿಕೇಶನ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ನಂತರ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಏನಾದರೂ ಡಾಕ್ಯುಮೆಂಟ್ಸ್ ರಿಕ್ವೈರ್ ಇತ್ತಪ್ಪ ಅಂದರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇರುತ್ತೆ, ಇದನ್ನ ಅಪ್ಲೈ ಮಾಡ್ಕೋಬೋದು. ಮತ್ತು DL ಟೆಸ್ಟ್ ಸ್ಲಾಟ್ ಬುಕ್ಕಿಂಗ್ ಇರುತ್ತೆ, ಅದನ್ನ ನೀವು ಸ್ಲಾಟ್ ಬುಕ್ನ ಮಾಡ್ಕೋಬೇಕು, ಒಂದು ಡೇಟ್ನ ಕೊಟ್ಟು. ಅದಾದ ತಕ್ಷಣ ಪೇಮೆಂಟ್ನ ಮಾಡ್ಕೋಬೋದು. ಮತ್ತು ಪೇಮೆಂಟ್ ಆದ ತಕ್ಷಣ ಅದನ್ನು ಪೇಮೆಂಟ್ನ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿಕೊಂಡು ನಿಮ್ಮ ರೆಸಿಪ್ಟ್ನ ತೊಗೊಳ್ಬೇಕು. ಇಷ್ಟು ಪ್ರೊಸೀಜರ್ ಇರುತ್ತೆ. ಇದರಲ್ಲಿ ಯಾವ ರೀತಿ ನೀವು ಕಂಟಿನ್ಯೂ ಆಗಬೇಕಪ್ಪ ಅಂದರೆ, ನೆಕ್ಸ್ಟ್ ಈಗ ಇದಾದ ತಕ್ಷಣ ಮತ್ತೆ ನೀವು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಮತ್ತೆ ನಿಮಗೆ ಇಷ್ಟೊಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಇರುತ್ತೆ, ಕೆಳಗಡೆ ಹೋಲ್ಡಿಂಗ್ ಲರ್ನರ್ ಲೈಸೆನ್ಸ್ ಅಂತ, ಮತ್ತು ಹೋಲ್ಡಿಂಗ್ ಫಾರಿನ್ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಹೋಲ್ಡಿಂಗ್ ಡಿಫೆನ್ಸ್ ಲೈಸೆನ್ಸ್ ಇರ್ಬೋದು, ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ನಿಮ್ದು ಏನಾದರೂ ಡಿಫೆನ್ಸ್ ಲೈಸೆನ್ಸ್ ಇತ್ತು ಅಥವಾ ಫಾರಿನ್ DL ಇತ್ತು ಅಂದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಲರ್ನರ್ ಲೈಸೆನ್ಸ್ಗೆ ಅಪ್ಲೈ ಮಾಡಿಕೊಂಡು 1 ಮಂತ್ ಆದಮೇಲೆ ಏನಾದರೂ ನೀವು ಇದಕ್ಕೆ DLಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಲರ್ನರ್ ಲೈಸೆನ್ಸ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ, ಮತ್ತು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೊಳ್ಳಿ, ಹಾಗೆ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ. ಇದು ಯಾವ ರೀತಿ ಇರುತ್ತೋ ಅದೇ ರೀತಿ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮಗೆ ಒಂದು OTP ಬರುತ್ತೆ. OTPನ ಎಂಟ್ರಿ ಮಾಡಿಕೊಂಡು ನೀವು ಲಾಗಿನ್ ಮಾಡಬೇಕಾಗತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಮೊಬೈಲ್ ನಂಬರ್ಗೆ OTP ಬರ್ದು ಇಲ್ಲಿ ಕ್ಯಾಪ್ಚಾ ಅಂತ ಇದೆ ನೋಡಿ, ಕ್ಯಾಪ್ಚಾನ ಎಂಟ್ರಿ ಮಾಡಿಕೊಂಡು ನೀವೇನಾದರೂ ಜನರೇಟ್ OTP ಅಂತ ಕ್ಲಿಕ್ ಮಾಡ್ಕೊಂಡಿದ್ದರೆ ಮೊಬೈಲ್ ನಂಬರ್ಗೆ OTP ಬರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಮತ್ತೆ OTPನ ಎಂಟ್ರಿ ಮಾಡಿಕೊಂಡು ಮತ್ತೊಂದು ಸಾರಿ ಕ್ಯಾಪ್ಚಾನ ಎಂಟ್ರಿ ಮಾಡಿಕೊಂಡು ನೀವು ಕೆಳಗಡೆ ಸಬ್ಮಿಟ್ OTP ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ ನೋಡಿ. OTP ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಕೊಟ್ಟರೆ ಅಂದರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ನಿಮಗೆ ಲರ್ನರ್ ಲೈಸೆನ್ಸ್ ನಂಬರ್ ಆಟೋಮೆಟಿಕ್ಕಾಗಿ ಶೋ ಆಗ್ತಾ ಇರುತ್ತೆ, ಮತ್ತು ಡೇಟ್ ಆಫ್ ಬರ್ತ್ ಎಂಟ್ರಿ ಅದು ಶೋ ಆಗ್ತಾ ಇರುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ನೋಡಿ, ಕೆಳಗಡೆ ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ನಿಮ್ಮ ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ಮತ್ತು ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಬೇಕು ನೋಡಿ, ಈ ರೀತಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಮತ್ತು ನೀವು ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಿಮಗೆ ನೋಡ್ತಾ ಇರ್ಬೋದು, ನೀವು ಅಂದರೆ ಯಾವ ರೀತಿ ಕ್ಲಾಸ್ ಇದೆ ಟೈಪ್ ಅಂತ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ನ್ಯೂ DL ಅಂತ ಕೊಟ್ಟಿರ್ತಾರೆ. ಇಲ್ಲಿ ಮೋಟರ್ ಸೈಕಲ್ ವಿತ್ ಗೇರ್ ನಾನ್ ಟ್ರಾನ್ಸ್ಪೋರ್ಟ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಆಲ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಮತ್ತೆ ಕ್ಯಾಪ್ಚಾ ಕೋಡ್ ಇರುತ್ತೆ. ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ ನೋಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಫಾಲೋಯಿಂಗ್ ಅಡ್ರೆಸ್ ಬರುತ್ತೆ. ನಿಮಗೆ ಒಂದು ಅಡ್ರೆಸ್ನ ಕೊಟ್ಟಿರ್ತಾರೆ. ದ ಫಾಲೋಯಿಂಗ್ ಅಡ್ರೆಸ್ ಶಾಲ್ ಬಿ ಪ್ರಿಂಟೆಡ್ ಆನ್ ಸ್ಮಾರ್ಟ್ ಕಾರ್ಡ್ ಅಂತ ನಿಮಗೆ ಒಂದು ಅಡ್ರೆಸ್ನ ಅಂದರೆ ನಿಮ್ಮ ಮನೆ ಅಡ್ರೆಸ್ನ ಕೊಟ್ಟಿರ್ತಾರೆ. ಮತ್ತು ಆರ್ ಯು ಶ್ಯೂರ್ ದ್ಯಾಟ್ ವಾಂಟ್ ಟು ಸೇವ್ ದ ಡಾಟಾ ಅಂತ ಕೊಡ್ತಾರೆ. ಇಲ್ಲಿ ಓಕೆ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನು ಓಕೆ ಅಂತ ಕೊಟ್ಟ ತಕ್ಷಣ ಕಂಗ್ರ್ಯಾಚುಲೇಷನ್ಸ್, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಕೈಂಡ್ಲಿ ನೋಟ್ ಯುವರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಡಿಸ್ಪ್ಲೇಡ್ ಆನ್ ಸ್ಕ್ರೀನ್ ಫಾರ್ ಫ್ಯೂಚರ್ ರೆಫರೆನ್ಸ್ ಅಂತ. ಅಂದರೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಇದು ಓಕೆ ಅಂತ ಕೊಟ್ಟರೆ ನಿಮಗೆ ರೆಫರೆನ್ಸ್ ನಂಬರ್ ಬರುತ್ತೆ, ಅದನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಟೆಕ್ಸ್ಟ್ ಮೆಸೇಜ್ ಕೂಡ ಬಂದಿರುತ್ತೆ, ಆ ಮೆಸೇಜ್ನು ಕೂಡ ನೀವು ಸೇವ್ ಮಾಡಿ ಇಟ್ಕೋಬೋದು. ನೋಡ್ತಾ ಇರ್ಬೋದು, ಅದ ತಕ್ಷಣ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ಸ್ಲಿಪ್ ಅಂತ ಸಿಗುತ್ತೆ. ಇದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಮತ್ತು ನಿಮ್ಮದು ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ. ಅದನ್ನು ನೀವು ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ, ನಂಬರ್ ಸೇವ್ ಮಾಡಿ ಇಟ್ಕೋಬೋದು. ಮತ್ತು ಡಾಕ್ಯುಮೆಂಟ್ರಿ ಪ್ರೂಫ್ ರಿಕ್ವೈರ್ಡ್ ಅಂತ ಅಂದರೆ ಲರ್ನರ್ ಲೈಸೆನ್ಸ್ನ ನೀವು ಜೊತೆಗೆ ಇಟ್ಕೊಳ್ಬೇಕಾಗತ್ತೆ ಇಶ್ಯೂ ಆಫ್ ನ್ಯೂ DLಗೆ.
ಮತ್ತು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಅಡ್ರೆಸ್ ಇರುತ್ತೆ ಮತ್ತು ನಿಮ್ಮ ಆರ್ ಟಿ ಒ ಯಾವುದಕ್ಕೆ ನೀವು ಅಪ್ಲೈ ಮಾಡ್ಕೊಂಡಿರ್ತೀರೋ ಆ ಆರ್ ಟಿ ಒ ಆಫೀಸ್ ನೇಮ್ ಕೂಡ ಕೊಟ್ಟಿರ್ತಾರೆ. ಮತ್ತು ಹಾಗೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೀವು ಅದನ್ನು ಪ್ರಿಂಟ್ ಔಟ್ ಕೂಡ ತೊಗೋಬೋದು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೊಂದು ಅಕ್ನಾಲಜ್ಮೆಂಟ್ ಸಿಗುತ್ತೆ. ಅಕ್ನಾಲಜ್ಮೆಂಟ್ನ ಪ್ರಿಂಟ್ ತೊಗೊಂಡ್ರೆ ಅಂದರೆ ನೀವು ಈಸಿಯಾಗಿ ಇದನ್ನು ಸೇವ್ ಕೂಡ ಮಾಡಿ ಇಟ್ಕೋಬೋದು ರೆಫರೆನ್ಸ್ ಸ್ಲಿಪ್ನ. ಮತ್ತು ನಂತರ ನೀವು ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ಏನಾದರೂ ಹೋದರೆ ಅಂದರೆ ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ಎಂಟ್ರಿ ಮಾಡ್ಕೊಳ್ಬೇಕು. ಅಂದರೆ ನಿಮಗೆ ಅದನ್ನು ಸ್ಟೇಟಸ್ನ ಚೆಕ್ ಮಾಡಬೇಕಾಗುತ್ತೆ. ಯಾವ ರೀತಿ ಈಗ ರೆಫರೆನ್ಸ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿಕೊಂಡು ಮತ್ತು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿದರೆ ಅಂದರೆ ನಿಮಗೆ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ಮ ಎಲ್ಲ ನೇಮ್ ಕೂಡ ಬಂದಿರುತ್ತೆ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಫಿಲ್ ಅಪ್ಲಿಕೇಶನ್ ಡೀಟೇಲ್ಸ್ DL ಕಂಪ್ಲೀಟೆಡ್ ಆಗಿದೆ. ಅಂದರೆ ನಮಗೆ ಅಪ್ಲಿಕೇಶನ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಂಡಿದ್ದೀವಿ. ಅದಾದ ತಕ್ಷಣ ಈಗ ಪೇಮೆಂಟ್ನ ಮಾಡಬೇಕು. ಪೇಮೆಂಟ್ ಮಾಡಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಟು ಬಿ ಡನ್ ಬೈ ದ ಅಪ್ಲಿಕೆಂಟ್ ಅಂತ. ಈಗ ಪೇಮೆಂಟ್ ಮಾಡೋದಕ್ಕೆ ನೀವು ಇಲ್ಲಿ ಪ್ರೊಸೀಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವ ರೀತಿ ಚಾರ್ಜಸ್ ಆಗುತ್ತೆ ಮತ್ತು ನೀವು ಎಷ್ಟು ಟೋಟಲ್ ಆಗಿ ನೀವು ಪೇ ಮಾಡಬೇಕು ಎಲ್ಲನೂ ಕೂಡ ಡೀಟೇಲಾಗಿ ಕೊಟ್ಟಿದ್ದಾರೆ. ಮೊದಲನೇದು ನಿಮಗೆ ನ್ಯೂ DLಗೆ ನೀವು ಅಪ್ಲೈ ಮಾಡೋದಕ್ಕೆ 200 ರೂಪೀಸ್ನ ಪೇ ಮಾಡಬೇಕು. ಮತ್ತು ಡ್ರೈವಿಂಗ್ ಟೆಸ್ಟ್ಗೆ ನೀವು 300 ರೂಪೀಸ್ನ ನೀವು ಪೇ ಮಾಡಬೇಕಾಗುತ್ತೆ. ಮತ್ತು ಫಾರ್ಮ್ 7 ಫೀಗೆ ನೀವು 151 ರೂಪೀಸ್ನ ನೀವು ಫಾರ್ಮ್ ಫಿಲ್ಅಪ್ ಮಾಡೋದಕ್ಕೆ ಕೊಡಬೇಕು. ಮತ್ತು ಸರ್ವಿಸ್ ಫೀ 57 ರೂಪೀಸ್ ಇರುತ್ತೆ. ಮತ್ತು ಪೋಸ್ಟಲ್ ಚಾರ್ಜಸ್ ಅಂದರೆ ನಿಮಗೆ ಪೋಸ್ಟ್ ಮುಖಾಂತರ ಬರೋದಕ್ಕೆ ನಿಮಗೆ 50 ರೂಪೀಸ್ನ ಪೇ ಮಾಡೋಕ್ಕಾಗುತ್ತೆ. ಅಂದರೆ ಅದಕ್ಕೆ ಅಷ್ಟು ಚಾರ್ಜಸ್ನ ಮಾಡ್ತಾರೆ. ನೀವು 50 ರೂಪೀಸ್ನ ಪೇ ಮಾಡಬೇಕು. ನೋಡ್ತಾ ಇರ್ಬೋದು ಟೋಟಲ್ ಅಮೌಂಟ್ ಟು ಬಿ ಪೇಡ್ 759 ಅಂದರೆ 750 ರೂಪೀಸ್ನ ನೀವು ಟೋಟಲ್ ಆಗಿ ಪೇ ಮಾಡಬೇಕಾಗತ್ತೆ. ನೋಡಿ ಪೇಮೆಂಟ್ ಮಾಡೋದಕ್ಕೆ ನಿಮಗೆ ಕೆಳಗಡೆ ಗೇಟ್ವೇ ಆಪ್ಷನ್ನ ಕೊಟ್ಟಿರ್ತಾರೆ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಓಕೆ ಕೊಟ್ಕೊಂಡು ಮತ್ತು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ ಅದೇ ರೀತಿ ಕೆಳಗಡೆ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ನೀವು ಡೈರೆಕ್ಟಾಗಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಡೈರೆಕ್ಟಾಗಿ ನಿಮಗೆ ಫೋನ್ಪೇ ಪೇಟಿಎಮ್ ಎಲ್ಲನೂ ಕೂಡ ವ್ಯಾಲೆಟ್ ಅಥವಾ ಎಲ್ಲನೂ ಕೂಡ ಆಪ್ಷನ್ಗೆ ಬರುತ್ತೆ. ಅದರಲ್ಲಿ ಹೋಗಿ ನೀವು ಆನ್ಲೈನ್ ಪೇಮೆಂಟ್ನ ಮಾಡಿದ್ರೆ ಅಂದರೆ ಈಸಿಯಾಗಿ ನಿಮಗೆ DL ಸ್ಲಾಟ್ ಬುಕ್ಕಿಂಗ್ ಆಗುತ್ತೆ. ಅಲ್ಲಿ ಒಂದು ಡೇಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸ್ಲಾಟ್ ಬುಕ್ಕಿಂಗ್ನ ಮಾಡಬೇಕಾಗುತ್ತೆ. ನಿಮಗೆ ಮುಂದಿನ ಪ್ರೊಸೀಜರ್ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ನಿಮಗೆ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ನಾನು ಇವತ್ತಿಗೆ ಇಲ್ಲಿ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಪ್ರೊಸೀಜರ್ ಅರ್ಥ ಆಯಿತು ಅನ್ಕೋತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಕೊಂಡು ಅದರಲ್ಲೂ ಕೂಡ ನೀವು ಮೆಸೇಜ್ ಮಾಡಿದರೆ ನಿಮಗೆ ಎಲ್ಲನೂ ಸೊಲ್ಯೂಷನ್ ಕೂಡ ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ.